ಎಚ್ ಡಿ ಕುಮಾರಸ್ವಾಮಿ ಅವರ ಮನೇಲಿ ಈಗ ಸಾವಾಗಿದೆ ಅಂತ ಹೇಳ್ಬೋದು. ಹೌದು, ಇದರಿಂದ ಸಾಕಷ್ಟು ಈಗ ಕುಟುಂಬಕ್ಕೆ ಒಂದು ದೊಡ್ಡ ಮಟ್ಟಿಗೆ ಶಾಕ್ ಎದುರಾಗಿದೆ ಅಂತ ಹೇಳ್ಬೋದು. ಹಾಗೆ ಯಾರು ಇದು ಸಾವನ್ನಪ್ಪಿರೋ ಸಂಪೂರ್ಣವಾದ ಮಾಹಿತಿ ನಿಮಗೆ ಕೊಡ್ತೀನಿ. ಅದಕ್ಕೆ ಮುನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ನು ಎಚ್ ಡಿ ದೇವೇಗೌಡ ಮತ್ತು ಎಚ್ ಡಿ ಕುಮಾರಸ್ವಾಮಿ ರೇವಣ್ಣ ಅವ್ರಿಗೆ ಎಲ್ಲರೂ ಕೂಡ ಇದೊಂದು ದೊಡ್ಡ ಮಟ್ಟಿಗೆ ಶಾಕ್ ಅಂತ ಕೂಡ ಆಗ್ಬೋದು, ಆಗತ್ತಾ ಅಂತಲೂ ಕೂಡ ಹೇಳ್ಬೋದು ಸ್ನೇಹಿತರೆ. ಇನ್ನು ರಾಜಕೀಯ ರಂಗದಲ್ಲಿ ಹಾಸನದಲ್ಲಿ ಇವತ್ತಿಗೂ ಕೂಡ ಒಂದು ಹಿಡಿತದಲ್ಲಿ ಇಟ್ಕೊಂಡಿರೋದು ಅಂದರೆ ಅದು ಕುಮಾರಸ್ವಾಮಿ ಕುಟುಂಬ ಮತ್ತು ದೇವೇಗೌಡ ಕುಟುಂಬ ಅಂತ ಹೇಳ್ಬೋದು. ರಾಜಕೀಯ ರಂಗದಲ್ಲಿ ತಮ್ಮದೇ ಆದಂಥ ರೀತಿಯಲ್ಲಿ ಹೆಸರು ಮಾಡಿದಂಥ ಅತಿ ದೊಡ್ಡ ರಾಜಕಾರಣಿಗಳು ಅಂತ ಹೇಳ್ಬೋದು. ನಿರ್ಮಾಪಕರಾಗಿ ಬಂದಂಥ ಕುಮಾರಸ್ವಾಮಿ ಅವರು ಅತಿ ದೊಡ್ಡ ಮಟ್ಟಿಗೆ ಹೆಸರು ಮಾಡಿದ್ರು. ಸದ್ಯ ಅವರ ಮನೆಗೆ ಸಾವನ್ನಪ್ಪಿದ ಯಾರು ಅಂತ ನೋಡ್ತಾ ಬಂದರೆ ಜವರಾಮ್ ಅವರು ಎಚ್ ಡಿ ದೇವೇಗೌಡರವರ ಪ್ರೀತಿಯ ತಂಗಿ ಕೂಡ ಆಗಿದ್ದಾರೆ ಅಂತ ಹೇಳ್ಬೋದು. ಸದ್ಯ 89 ವರ್ಷ ಆಗಿದ್ದು. ವಯಸ್ಸಾದ ಕಾಯಿಲೆಯಿಂದ ಕೂಡ ಈಗಾಗಲೇ ಬಳಲ್ತಿದ್ರು. ಸುಮಾರು 1 ವರ್ಷಗಳಿಂದ ಕೂಡ ಹಾಸನ, ಮೈಸೂರು, ಬೆಂಗಳೂರಿನಲ್ಲಿ ಅತಿ ಹೆಚ್ಚಿನ ಚಿಕಿತ್ಸೆಯನ್ನು ಖಾಸಗಿ ಆಸ್ಪತ್ರೆಯಲ್ಲಿ ಪಡೆದುಕೊಳ್ತಿದ್ರು. ಆದರೂ ಉಸಿರಾಟ ತೊಂದರೆ ಮತ್ತು ಬಹು ಅಂಗಾಂಗ ವೈಫಲ್ಯದಿಂದ ಕೊರಗಾಗಿ ಸದ್ಯ ಕೊನೆಯುತ್ತಿದ್ದಾರೆ ಎಂಬ ಮಾಹಿತಿ ಬಂದಿರೋದು. ಇನ್ನು ಜವರಾಮ್ ಅವರು ಎಚ್ ಡಿ ದೇವೇಗೌಡ ಪ್ರೀತಿಯ ತಂಗಿ ಮತ್ತು ಇವರು ಹೊಳೆನರಸೀಪುರದಲ್ಲಿ ವಾಸವಾಗಿದ್ದರು. ಸದ್ಯ ಹೊಳೆನರಸೀಪುರದಲ್ಲಿ ಅವರ ಅಂತಿಮ ಸಂಸ್ಕಾರ ಕೂಡ ಮಾಡಲಾಗುವುದು ಅಂತ ಈಗ ಕುಟುಂಬದಿಂದ ತಿಳಿಸಿದ್ದಾರೆ. ಇದರಿಂದ ದೇವೇಗೌಡರು ಕೂಡ ತುಂಬನೇ